ನಮಸ್ಕಾರ ರೀ ನಿಮಗೆಲ್ಲ ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ. ನಾನು ಆರಾಮದಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಕೌದಿ ಹೊಲಿಯಾಕತ್ತೀನಿ. ಕೌದಿ ಅಂದ್ರೆ ಪೂರ್ತಿಯಾಗಿ ಕೌದಿ ಹೊಲಿದಲ್ರಿ. ಇಲ್ಲಿ ಅಂದ್ರೆ ಮೊದಲ ಒಂದು ಕೌದಿ ಇತ್ತು ಫ್ರೆಂಡ್ಸ್, ಅದು ಪೂರ್ತಿ ಹಳಿಯಾಗಿತ್ತು. ಅಂದ್ರೆ ಅಲ್ಲಲ್ಲಿ ಒಂದು ಸ್ವಲ್ಪ ಹರಿದಿತ್ತು, ತೂತ್ ಬಿದ್ದಿತ್ತು. ಅದಕ್ಕೆ ಅದ್ರ ಮ್ಯಾಗೆ ಅಂದ್ರೆ ಮನ್ಯಾಗ ಒಂದು 2-3 ಸೀರಿದ್ದು, ಅದಕ್ಕೆ ಹಿಂದೊಂದು ಮತ್ತು ಮುಂದೊಂದು ಸೀರೆ ಹಚ್ಬಿಟ್ಟು ಈ ರೀತಿ ನಾನೇ ಹೊಲಿಯಾಕತ್ತೀನಿ ನೋಡ್ರಿ. ಅಲ್ಲೊಂದು ಇಲ್ಲೊಂದು ಹೊಲಿಗೆ ಅಂತೇಳಿ ಹಾಕಕತ್ತೀನಿ. ಪೂರ್ತಿಯಾಗಿ ನಮ್ಮಮ್ಮ ಹೊಲಿತಾರಲ್ಲ ಆ ರೀತಿ ನನ್ನ ಕೌದಿ ಹೊಲಿಯಕ್ಕೆ ಬರಲ್ಲ. ಇದು ಹಳೆ ಕೌದಿತ್ತಲ್ಲ, ಅದನ್ನು ನಾನು ಈ ರೀತಿ ಮ್ಯಾಗೊಂದು ಕೆಳಗೊಂದು ಸೀರೆ ಹಾಕ್ಬಿಟ್ಟು ಹೊಸ ಕೌದಿ ಥರ ಮಾಡಾಕತ್ತೀನಿ ನೋಡ್ರಿ. ಪೂರ್ತಿಯಾಗಿ ಕೌದಿ ಅಂದ್ರೆ ನನಗೆ ಹೊಲಿಯಕ್ಕೆ ಬರಲ್ಲ ನೋಡ್ರಿ. ನಾನು ಸುಮ್ಮ ಅಲ್ಲೊಂದು ಇಲ್ಲೊಂದು ಹೊಲಿಗೆ ಅಂತೇಳಿ ಈ ರೀತಿ ಹಾಕಕತ್ತೀನಿ. ಅದೇ ರೀತಿ ಫ್ರೆಂಡ್ಸ್, ಕೌದಿ ಹೊಲಿಯಕ್ಕೆ ಅಂಥೇಳಿ ನಮ್ಮ ಕಡೆ ಜನ ಬರ್ತಾರೆ, ಅರ್ಬಿ ಕೊಡ್ರಿ ಕೌದಿ ಹೊಲಿತೀವಿ ಅಂಥೇಳಿ. ಈಗಾಗಲೇ ನಾನು ಒಂದು 2-3 ಕೌದಿ ಹೊಲಿಸೀನಿ. ಅಂದ್ರೆ ಮಷಿನ್ ಒಳಗೆ ಹೊಲ್ದು ಕೊಡ್ತಾರೆ ಫ್ರೆಂಡ್ಸ್. ಒಂದು ಕೌದಿ ಹೊಲಿಯೋಕ್ಕೇನು 300-350 ರೂಪಾಯಿ ತೊಗೋತಾರೆ. ಮತ್ತು ಜಾಸ್ತಿ ದೊಡ್ಡದಿತ್ತಂದ್ರೆ 400 ತೊಗೋತಾರೆ. ಅಷ್ಟರದಾಗ ಮೀಡಿಯಮ್ ಕೌದಿ ಇತ್ತಂದ್ರೆ ಒಂದು 350 ಹಿಂಗೆ ತೊಗೋತಾರೆ. ಹಾಗಾಗಿ ನಾನೊಂದು ಅದು ಹಳೆ ಪ್ಯಾಂಟ್ ಶರ್ಟು ಮತ್ತು ನೈಟಿ ಮತ್ತು ಸೀರೆ ಅವೆಲ್ಲ ಇದ್ದು ಫ್ರೆಂಡ್ಸ. ಒಂದು 2-3 ಗಂಟೆ ಆಗಿದ್ದು. ದೀಪಾವಳಿಗೆಲ್ಲ ಮನೆ ಸ್ವಚ್ಛ ಮಾಡಿದೇವಲ್ಲ, ಆವಾಗ ಎಲ್ಲ ಬಟ್ಟೆ ಎಲ್ಲ ಕಿತ್ತಾಡಿದಾಗ ಒಂದು 2-3 ಗಂಟೆ ಆಗಿದ್ದು. ಅವ್ರನ್ನೆಲ್ಲ ಕೊಟ್ಬಿಟ್ಟು 2 ಕೌದಿ ಹೊಲಿಸಿದೆ ನಾನು. 350 ರೂಪಾಯಿ ಕೊಟ್ಟೊಂದು, ಮತ್ತು ಇನ್ನೊಂದು ಸಣ್ಣ ಕೌದಿ ಆಯಿತು 300 ರೂಪಾಯಿ ಅಂಥೇಳಿ 2 ಕೌದಿನ ಹೊಲಿಸಿದೆ. ಈ ಕೌದಿ ಅಂದ್ರೆ ನಮ್ಮ ಅಜ್ಜಿ ಹೊಲಿದಿಲ್ಲ ಫ್ರೆಂಡ್ಸ. ಈ ಕೌದಿ ಇದು ಭಾಳ ಒಂದು ಸ್ವಲ್ಪ ಹಳೆಯಾಗಿತ್ತು. ಅಲ್ಲಿ ಇಲ್ಲಿ ತೂತ್ ಬಿದ್ದಿತ್ತು. ಅಂದ್ರೆ ಅದಕ್ಕಂತ ಹೇಳಿ ಇದಕ್ಕೆ ನಮ್ಮ ತಾಯಿ ಸೀರೆ 2-3 ಸೀರಿದ್ದು ಅವ್ರನ್ನ ಅದು ಮೇಲ್ಗಡೆ ಒಂದು ಸೀರೆ ಮತ್ತು ಕೆಳಗಡೆ ಒಂದು ಸೀರೆ ಹಾಕ್ಬಿಟ್ಟು ಈ ರೀತಿ ಅಲ್ಲೊಂದು ಇಲ್ಲೊಂದು ಅಂಥೇಳಿ ಹೊಲಿಗೆ ಹಾಕಕತ್ತೀನಿ ನೋಡ್ರಿ. ಇದನ್ನು ಹಚ್ಬಿಟ್ಟು ಒಂದು 2-3 ದಿನನೇ ಆಯ್ತು ನೋಡ್ರಿ. ನನಗೆ ಟೈಮ್ ಸಿಕ್ಕಾಗ ಅಲ್ಲೊಂದು ಇಲ್ಲೊಂದು ಇವಾಗ ಹೊಲಿಗೆ ಹಾಕಕತ್ತೀನಿ ನೋಡ್ರಿ. ಪೂರ್ತಿಯಾಗಿ ಸಣ್ಣಗೇನು ಹೊಲಿಗೆ ಹಾಕಕ್ಕೆ ಬರಲ್ಲ ಫ್ರೆಂಡ್ಸ್. ನನಗೆ ಉದ್ದುದ್ದಾಗ ದೊಡ್ಡದು ಹೊಲಿಗೆ ಹಾಕಕತ್ತೀನಿ ಫ್ರೆಂಡ್ಸ್. ಅದೇ ರೀತಿ ಇದು ಪೂರ್ತಿಯಾಗಿ ಹೊಲಿದಾದ್ಮ್ಯಾಗ ಯಾವ ರೀತಿ ಬಂತಂತೇಳಿ ನಾನು ಕೌದಿ ಹೊಲಿದ್ದು ಯಾವ ರೀತಿ ಬಂತಂಥೇಳಿ ನಿಮ್ಗೆ ತೋರಿಸ್ತೀನಿ. ಅದೇ ರೀತಿ ಫ್ರೆಂಡ್ಸ, ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನಗೂ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ದಯವಿಟ್ಟು ನೋಡಿರಿ, ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ. ಹಂಗೆ ಫ್ರೆಂಡ್ಸ ನೋಡ್ತಿರ್ಬೋದು, ಇವಾಗ ಅರ್ಧ ಆಗ್ಯದ ಕೌದಿ, ಇನ್ನೂ ಅರ್ಧ ಹೊಲಿಬೇಕು. ಇನ್ನೊಂದು 2 ದಿನ ಕುಂತು ಹೊಲಿದ್ನಿ ಅಂತಂದ್ರೆ ಪೂರ್ತಿಯಾಗಿ ಮುಗಿತದ. ಅಂದ್ರೆ ಮನೆಯನ್ನೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಇದನ್ನು ಹೊಲ್ಕೋತ ಕುಂದಿರ್ಬೇಕಲ್ಲ ಫ್ರೆಂಡ್ಸ. ಬೆಳಗ್ಗೆನೇ ಹೊಲ್ಕೋತ ಕುಂದ್ರಕ್ಕಾಗೋದಿಲ್ಲ. ಹಾಗಾಗಿ ಮನೆ ಕೆಲಸ ಎಲ್ಲ ಆದ್ಮ್ಯಾಗ ಇದನ್ನು ಹೊಲ್ಕೋತ ಕುಂದಿರ್ಬೇಕಲ್ಲ. ಅದಕ್ಕೋಸ್ಕರವಾಗಿ ಟೈಮ್ ಇವಾಗ 3 ಗಂಟೆ ಆಗಿದೆ ನೋಡ್ರಿ. ಅದಂಗಾಗಿ ನಾನು ಟಿ ವಿ ನೋಡ್ಕೋತ ಎಲ್ಲ ಮಧ್ಯಾಹ್ನ ಕೆಲಸ ಆಯಿತು. ಮಧ್ಯಾಹ್ನ ಕೆಲಸ ಅನ್ನೋಕ್ಕೇನು ಇನ್ನೂ ಅಡುಗೆ ಆಗಿಲ್ಲ ಫ್ರೆಂಡ್ಸ. ರೋಹಿತ್ಗೆ ಬೆಳಿಗ್ಗೆ ಟಿಫನ್ ಮಾಡಿ ಕಟ್ಟಿದೆ. ಮತ್ತು ಅದೇ ರೀತಿ ಅರ್ಧ ಕೆಲಸ ಮುಗಿದದ. ಅಡುಗೆ ಕೆಲಸ ಇನ್ನೂ ಕೂಡ ಸಂಜೆ ಕೆಲಸ ಮಾಡಬೇಕು. ಅಂದ್ರೆ ಅಡುಗೆ ಕೆಲಸ ಅಂದ್ರೆ ಅದು ಪಲ್ಯ ಒಂದು ಮಾಡೀನಿ. ಅದೇ ರೀತಿ ಅನ್ನ ಮಾಡಬೇಕು ಇನ್ನು, ಮತ್ತು ರೊಟ್ಟಿ ಮಾಡಬೇಕು. ಬೆಳಿಗ್ಗೆ ರೋಹಿತ್ಗೆ ಚಪಾತಿ ಅಷ್ಟು ಮಾಡಿ ಕಟ್ಟಿ ನೋಡ್ರಿ. ಇಷ್ಟೆಲ್ಲ ಮಾಡಿಬಿಟ್ಟು ಬಟ್ಟೆ ಬಾಂಡೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಈ ಕೌದಿ ಹೊಲ್ಕೋತ ಕುಂತಿ ನೋಡ್ರಿ. ಇನ್ನೂ ಸಂಜೆ ಕೆಲಸ ಮಾಡಬೇಕು. ಇವಾಗ ನೋಡ್ರಿ ಈ ಕೌದಿ ಹೊಲ್ಕೋತ ಕುಂತಿ ನೋಡ್ರಿ ಫ್ರೆಂಡ್ಸ್. ನನ್ನ ವಿಡಿಯೋ ಹೆಂಗೆ ಬರಾಕತ್ತಾವ ಅಂತ ಹೇಳಿ ನನಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಒಬ್ಬಕ್ಕೆ ಕುಂತು ಹೊಲ್ಯಾಕಂತ್ರ ಹೊಲ್ಕೋತ ಕುಂತ್ರ ಮನ್ಯಾಗ ಒಬ್ಬಕ್ಕೆ ಇರ್ತೀನಲ್ಲ ಫ್ರೆಂಡ್ಸ, ಬೇಸರ ಆಗತ್ತೆ ಅಂಥೇಳಿ ಟಿ ವಿ ನೋಡ್ಕೋತ ಹಂಗೆ ಕೌದಿ ಹೊಲ್ಯಾಕತ್ತೀನಿ ನೋಡ್ರಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ, ನಂದು ಮಧ್ಯಾಹ್ನದ ಊಟ ಆಯಿತು. ಮಧ್ಯಾಹ್ನ ಊಟ ಆದಮ್ಯಾಗ ಒಂದು ಸ್ವಲ್ಪ ಹೊರಗೆ ಹೋಗಿ ಕೂತಿದ್ದೆ. ಇವಾಗ ನಾನು ಇಲ್ಲಿ ಅಡುಗೆ ಕೆಲಸ ಅಂದ್ರೆ ರೋಹಿತ್ ಬರೋ ಟೈಮ್ ಆಯಿತು. ಇವಾಗ ಅಡುಗೆ ಕೆಲಸ ಒಂದೊಂದಾಗಿ ಸಣ್ಣಗೆ ಮಾಡಾಕತ್ತೀನಿ ನೋಡ್ರಿ. ಒಮ್ಮೆ ಮಾಡ್ಕೋತ ಸಂಜೆಗೆ ಮಾಡಕ್ಕೆ ನಿಂತ್ನಿ ಅಂತಂದ್ರೆ ಆಗೋದಿಲ್ಲ ಅಂಥೇಳಿ ರೋಹಿತ್ ಒಂದು ಭಾಳ ಅಂಜುತ್ತಾನೆ ಫ್ರೆಂಡ್ಸ. ಅವ್ನು ಮುಂದೆ ಕುಂದಿರ್ಬೇಕು. ಅವ್ನು ಏನಾರು ಬರ್ಕೋತ ಕುಂತನಂದ್ರೆ ಅವ್ನು ಮುಂದೆ ಕುಂತು ಬರ್ಸ್ಬೇಕು ನಾನು. ಅಂದ್ರೆ ತಾನೇ ಬರಿತಾನೆ, ಆದರೂ ಅವ್ನು ಮುಂದೆ ಕುಂದಿರ್ಬೇಕಾಗತ್ತೆ. ಒಂದು ಸ್ವಲ್ಪ ಅಂಜುತ್ತಾನ, ಮಮ್ಮಿ ಬಾ ಅಂಥೇಳಿ. ಅದಕ್ಕೆ ಅವ ಬರೋಕ್ಕಿಂತ ಮೊದಲು ಒಂದು ಸ್ವಲ್ಪ ಕೆಲಸ ಮಾಡಿ ಇಟ್ಟಿರ್ತೀನಿ. ಅವ ಬಂದ್ಮ್ಯಾಗ ಮತ್ತು ಅಂದ್ರೆ ಹಸ್ಬೆಂಡ್ ಬರ್ತಾರೆ, ಆಮೇಲೆ ಅವ್ರ ಮುಂದೆ ಕುಂದಿರ್ತಾರೆ. ಅವ್ರ ಮುಂದೆ ಆಮೇಲೆ ನಾನು ಉಳ್ದು ಕೆಲಸ ಮಾಡ್ಕೋತೀನಿ. ಇವಾಗ ನೋಡ್ರಿ ಅನ್ನ ಮಾಡಾಕತ್ತೀನಿ. ಅದೇ ರೀತಿ ಇನ್ನೂ ರೊಟ್ಟಿ ಕೂಡ ಮಾಡಬೇಕು. ಅಂದ್ರೆ ಸಾಂಬಾರು ಮಾಡಕ್ಕಂಥೇಳಿ ಬ್ಯಾಳೆ ಕೂಡ ಕುದಿಸಿಟ್ಟಿನಿ. ಅದು ಕುಕ್ಕರ್ನಾಗ ಇವಾಗ ಅನ್ನ ಕೂಡ ಮಾಡಾಕತ್ತೀನಿ ನೋಡ್ರಿ ನಾನು.
ಇವತ್ತು ಬೆಳಿಗ್ಗೆ ಬೆಂಡೆಕಾಯಿ ಚಟ್ನಿ ಮತ್ತು ಚಪಾತಿ ಮಾಡಿದ್ನೆ ರೋಹಿತ್ಗೆ. ಅಂದ್ರೆ ಅವ್ನು ಚಟ್ನಿ ಅಂದ್ರೆ ಭಾಳ ಇಷ್ಟಪಡ್ತಾನೆ. ಯಾಕಂದ್ರೆ ಚಟ್ನಿ ಒಳಗೆ ಖಾರ ಹಾಕಿರೋದಿಲ್ಲ, ಬರೀ ಬೆಳ್ಳುಳ್ಳಿ ಉಪ್ಪು ಹಾಕಿ ಕೊಟ್ಟಿರ್ತೀವಲ್ಲ ಫ್ರೆಂಡ್ಸ್. ಹಂಗಾಗಿ ಬೆಂಡೆಕಾಯಿ ಚಟ್ನಿ ಮತ್ತು ಈ ರೀತಿ ಬದ್ನಿಕಾಯಿ ಚಟ್ನಿ ಅಂದ್ರೆ ಇಷ್ಟಪಡ್ತಿರ್ತಾನೆ. ಅದಕ್ಕೋಸ್ಕರವಾಗಿ ಇವತ್ತು ಮನ್ಯಾಗ ಬದ್ನಿಕಾಯಿ ಭಾಳ ಇದ್ದು ಅಂಥೇಳಿ ಬದ್ನಿಕಾಯಿ ಚಟ್ನಿ ಕೊಟ್ಟಿದ್ದೆ. ಅದು ಮತ್ತು ರಾತ್ರಿನೂ ಬರ್ತದಂಥೇಳಿ ಅದನ್ನು ಕೂಡ ತೆಗೆದಿಟ್ಟಿನಿ ಇಲ್ಲಿ ಮನ್ಯಾಗ ಇವಾಗ. ಮತ್ತು ಹಾಗಾಗಿ ಪಲ್ಯ ಏನು ಮಾಡಿಲ್ಲ ಫ್ರೆಂಡ್ಸ. ಬದ್ನಿಕಾಯಿ ಚಟ್ನಿ ಮತ್ತು ಸಾಂಬಾರು ಅಂದ್ರೆ ತೊಗರಿಬೇಳೆ ಸಾರು ಮಾಡಿದ್ರೆ ಆತತ್ ಹೇಳಿ ಬೇಳೆ ಕೂಡ ಕುದಿಸಿಟ್ಟಿನಿ. ಇವಾಗ ಅನ್ನ ಮಾಡಿದ್ರೆ ಆತತ್ ಹೇಳಿ ಅನ್ನನ ಮಾಡಾಕತ್ತೀನಿ ನೋಡ್ರಿ. ರೋಹಿತ್ಗೆ ರಾತ್ರಿ ಊಟಕ್ಕೆ ಅನ್ನ ಮತ್ತು ಸಾಂಬಾರನ್ನ ಊಟಕ್ಕೆ ಅಂತ ಹೇಳಿ ಕೊಡ್ತೀನಿ ಅವಾಗ. ಇವಾಗ ಒಂದು ಬಂದ ಕೂಡಲೇ ಬರ್ಕೋತ ಕುಂದಿರ್ತಾ ನೋಡ್ರಿ ಫ್ರೆಂಡ್ಸ್. ಇದು ರೋಹಿತನ ಶಾಲೆ ಇನ್ನೂ ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ಮಾಡಿದ್ದ ವಿಡಿಯೋ ಫ್ರೆಂಡ್ಸ್. ಅಂದ್ರೆ ಈ ಟೈಮ್ದಾಗ ಇವಾಗ ಅವನು ಪೇಪರ್ ನಡೆಯಾಕತ್ತಿದ್ದು, ಆವಾಗ ಮಾಡಿದ್ದ ವಿಡಿಯೋ. ಇದನ್ನು ಇವಾಗ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ಅಪ್ಲೋಡ್ ಮಾಡಾಕತ್ತಿ ನೋಡ್ರಿ. ಇವಾಗೇನ ಬೇಸಿಗೆ ರಜೆ ಬಿಟ್ಟದಲ್ಲ ಫ್ರೆಂಡ್ಸ್, ಮಕ್ಕಳ ಸ್ಕೂಲೆಲ್ಲ ಸೂಟಿ ಕೊಟ್ಟದ. ಇವಾಗ ಮಕ್ಕಳೆಲ್ಲ ಮನ್ಯಾಗ ಅದಾರ. ಇದನ್ನು ಸ್ವಲ್ಪ ಅಪ್ಲೋಡ್ ಮಾಡೋದು ಭಾಳ ದಿನ ಸ್ವಲ್ಪ ಲೇಟ್ ಆಯಿತು. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ, ರೊಟ್ಟಿ ಕೂಡ ನಾನು ಮಾಡಿದೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾಗಲಿಲ್ಲ. ರೊಟ್ಟಿ ಕೂಡ ಮಾಡಿ ಈ ಥರ ಒಂದು ಅರ್ಬಿಯಲ್ಲಿ ಹಾಕಿ ಈ ರೀತಿ ಮೆತ್ತಗಿಟ್ಟಿ ನೋಡ್ರಿ. ಹಂಗೆ ರೊಟ್ಟಿ ಪಟ್ಟಾಗಿಟ್ನಿ ಅಂತಂದ್ರೆ ಊಟ ಮಾಡೋ ಟೈಮ್ಗೆ ಸ್ವಲ್ಪ ಬಿರುಸಕ್ಕ ಅಂತ ಹೇಳಿ ಈ ರೀತಿ ಒಂದು ಅರ್ಬಿ ಒಳಗೆ ಇಟ್ಬಿಟ್ಟು ಮೇಲ್ಗಡೆ ಒಂದು ತಾಟನ ಮುಚ್ಚಿದ್ನಿ ಅಂತಂದ್ರೆ ಊಟ ಮಾಡೋ ಟೈಮ್ ಇನ್ನೂ ಒಂದು 5-6 ಗಂಟೆ ತನೂ ಕೂಡ ರೊಟ್ಟಿ ಮೆತ್ತಗಿರ್ತಾವೆ. ಆಗಳೇ ಅನ್ನ ಮಾಡ್ಬೇಕನ್ಯ ಫ್ರೆಂಡ್ಸ್. ಇನ್ನೂ ಕೂಡ ಅನ್ನ ಮಾಡೋದಾಗಿಲ್ಲ ನೋಡ್ರಿ. ಬೇಳೆ ಕುದಿಸಿ ಸಾರು ಮಾಡಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ಇವಾಗಲೇ ಸಾರು ಆಗ್ಯದ. ಮತ್ತು ಇವಾಗ ಬೆಂಡೆಕಾಯಿ ಚಟ್ನಿ ಕೂಡ ಬೆಳಿಗ್ಗೆನೇ ಕುಟ್ಟಿನಲ್ಲ ಫ್ರೆಂಡ್ಸ್. ಇದನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿ ಹಿಂಗೆ ಇಟ್ಟು ನೋಡ್ರಿ. ಬೆಂಡೆಕಾಯಿ ಚಟ್ನಿ ಅಲ್ಲ, ಬದ್ನಿಕಾಯಿ ಚಟ್ನಿ ಫ್ರೆಂಡ್ಸ್. ಬದ್ನಿಕಾಯಿ ಚಟ್ನಿನೂ ಕೂಡ ಇಲ್ಲಿಟ್ಟು ನೋಡ್ತಿರ್ಬೋದು. ಬದ್ನಿಕಾಯಿ ಚಟ್ನಿ ಮತ್ತು ತೊಗರಿಬೇಳೆ ಸಾರು, ಅನ್ನ ಮತ್ತು ರೊಟ್ಟಿನ ಇವತ್ತಿನ ನನ್ನ ಅಡುಗೆ ಫ್ರೆಂಡ್ಸ್. ಇನ್ನೇನು ಊಟ ಮಾಡೋ ಟೈಮ್ಗೆ ಇನ್ನೂ ಊಟ ಮಾಡೋದು ಇನ್ನೊಂದು ಗಂಟೆ ಇರೋಕ್ಕಿಂತ ಮುಂಚೆ ಅನ್ನ ಮಾಡಿಟ್ಬಿಡ್ತೀನಿ. ಅಕ್ಕಿ ಎಲ್ಲ ಹಸನ್ ಮಾಡಿಟ್ಟಿನಿ. ಇವಾಗೇನು ನೀರು ಹಾಕಿ ತೊಳೆದಷ್ಟೇ. ಇಲ್ಲಿ ನೋಡ್ತಿರ್ಬೋದು ನೀರು ಬಂದಿಲ್ಲ ಫ್ರೆಂಡ್ಸ್. ಎಲ್ಲ ಕೊಡ ಅದೆಲ್ಲ ಖಾಲಿ ಆಗ್ಯಾವು. ನಳ ಬಂದು ಒಂದು ಇವಾಗ ಬ್ಯಾಸ್ಗೆಲ್ಲ ಫ್ರೆಂಡ್ಸ್ 15 ದಿನಕ್ಕೊಮ್ಮೆ ಹಿಂಗೆ ಬಿಡ್ತಾರೆ ನಮ್ಮ ಕಡೆ. ಇನ್ನೂ ಕೂಡ ನಳ ಬಂದಿಲ್ಲ ನೋಡ್ರಿ. ಎಲ್ಲ ಕೊಡ ಅದೆಲ್ಲ ಖಾಲಿ ಆಗ್ಯಾವು. ನೀರು ಬರೋ ಟೈಮ್ ಆಗ್ಯದ. ಇಲ್ಲಿ ನೋಡ್ತಿರ್ಬೋದು ರೋಹಿತ್ ಅವನ ಫ್ರೆಂಡ್ ಜೊತೆ ಕುಂತು ಬರೆಯಾಕತ್ತ ನೋಡ್ರಿ. ಇಲ್ಲಿ ಅವ ಒಬ್ಬನೇ ಕುಂತಂದ್ರೆ ಅಂಜತಾನ. ಅವ್ನ ಫ್ರೆಂಡ್ ಬಂದನಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಇಲ್ಲಿ ಒಳಗಡೆ ಅಡುಗೆ ಮಾಡಾಕತ್ತೀನಿ. ಅಂದ್ರೆ ಅವನ ಜೊತೆ ಒಬ್ಬ ಕೂತಾನಲ್ಲ, ಹಾಗಾಗಿ ಅವ್ನಿಗೆ ಅಂಜಿಕೆ ಬಂದಿಲ್ಲ. ಅದಕ್ಕೆ ನಾನು ಒಳಗಡೆ ಆರಾಮಾಗಿ ಅಡುಗೆ ಕೆಲಸ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ಹೋಮ್ವರ್ಕ್ ಮಾಡಾಕತ್ತಾರೆ ಇಬ್ಬರು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.